ಕರ್ನಾಟಕದ ಇತಿಹಾಸದ ಭೂಪಟದಲ್ಲಿ ಅಜರಾಮರವಾಗಿ ಉಳಿದಿರುವಂತಹ ಒಂದು ಅದ್ಭುತವಾದಂತಹ ಸುಂದರ ದೇವಾಲಯವು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಹೋಬಳಿಯ ಕಾಮಸಮುದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಹಾಳೂರು ಮಾರಮ್ಮನವರ ದೇವಸ್ಥಾನದ ಮಹಿಮೆ ಅಪಾರವಾದದ್ದು. ಕೋಟ್ಯಾಂತರ ಭಕ್ತರ ಸಂಕಷ್ಟಗಳನ್ನ ಬಗೆಹರಿಸಿ ಜಗತ್ತನ್ನ ಕಾಯುವ ಜಗನ್ಮಾತೆಯಾಗಿ ಈ ತಾಯಿ ಆ ಭಾಗದ ಜನರ ಆರಾಧ್ಯ ದೇವಿಯಾಗಿದ್ದಾಳೆ. ಪ್ರತಿ 2 ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ನಡೆಯುವ ಹಾಳೂರು ಮಾರಮ್ಮನ ಜಾತ್ರೆಗೆ ಸುತ್ತಮುತ್ತಲ 18 ಹಳ್ಳಿಗಳಿಂದ ಮಾತ್ರವಲ್ಲದೆ ಜಿಲ್ಲೆಯ ವಿವಿಧೆಡೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ತಾಯಿಯ ದರ್ಶನವನ್ನ ಪಡೆಯುತ್ತಾರೆ. ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಹೋಬಳಿಯ ಕಾಮಸಮುದ್ರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಹಾಳೂರು ಮಾರಮ್ಮನವರ ಗ್ರಾಮ ದೇವತೆಗೆ ವಿಶೇಷವಾದ ಭಕ್ತಿ ಮತ್ತು ಗೌರವ ಸಲ್ಲಿಕೆಯಾಗುತ್ತೆ. ಅದೇ ಊರಿನವರಾದಂತಹ ಡಿ ದೇವರಾಜೇಗೌಡರು ಅವರು ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರ ಹತ್ರನೇ ಅವರದೇ ಗ್ರಾಮದ ಒಂದು ಗ್ರಾಮ ದೇವತೆಯ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಆತ್ಮೀಯ ಎಲ್ಲ ಟಿವಿ ಕನ್ನಡ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಭಾಳ ವಿಶೇಷವಾಗಿ ನಮ್ಮ ಹಾಳೂರು ಮಾರಮ್ಮನವರ ಜಾತ್ರಾ ವಿಶೇಷ ಭಾಳ ಅದ್ಭುತವಾದಂಥ ಒಂದು ಈ ಕಾರ್ಯಕ್ರಮ ಇದೆ. ನಾವೆಲ್ಲ ಅದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಾವು ಚಿಕ್ಕ ಮಕ್ಕಳಾಗಿದ್ದಾಗಿಂದಲೂ ಕೂಡ ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತ, ನಮ್ಮ ಪೂರ್ವಜರು ಅಂದರೆ ಒಂದು ದೊಡ್ಡಪ್ಪ ಚಿಕ್ಕಪ್ಪ ಮತ್ತು ಆ ಒಂದು ನಮ್ಮ ಗ್ರಾಮದ ಪ್ರಮುಖ ನಮ್ಮ ಪರಿಶಿಷ್ಟ ಜನಾಂಗದ ಹಲವಾರು ಹಿರಿಯ ಮತ್ತದಿಗಳು ಈ ತಾಯಿಯ ಬಗ್ಗೆ ಭಾಳ ವಿಶೇಷವಾಗಿ ಹೇಳ್ತಿದ್ದು ನಾವೆಲ್ಲ. ಇವತ್ತೆಲ್ಲ ವಯಸ್ಸಾಗಿದೆ, ಕೆಲವರೆಲ್ಲ ದೈವಾಧೀನರಾಗಿದ್ದಾರೆ. ಉಳಿದ ಕೆಲವರು ಮಾತ್ರ ಇವತ್ತು ನಮ್ಮ ಗ್ರಾಮದಲ್ಲಿ ನೆಲೆಸಿದ್ದಾರೆ. ಚಂದಿನಿ ಭಾಳ ವಿಶೇಷವಾಗಿ ಈ ತಾಯಿ ಹಾಳೂರು ಮಾರಮ್ಮ ಯಾಕೆ ಕಾಮಸಮುದ್ರದಲ್ಲಿ ನೆಲೆಯಾಗಿ ನಿಂತಳು ಮತ್ತು ಆ ತಾಯಿಯ ವಿಶೇಷತೆ ಏನು, ಆ ತಾಯಿ ಯಾವತ್ತು ಉದ್ಭವ ಆದಳು, ಈ ಜಾತ್ರೆ ವಿಶೇಷ ಏನು, ಯಾರು ಈ ಜಾತ್ರೆಯನ್ನು ಮಾಡಬೇಕಂತ ಒಂದು ಪ್ರತೀತಿಯನ್ನು ನಮ್ಮ ಪೂರ್ವಜರಿಂದ ಅಂದರೆ ನಮ್ಮ ತಂದೆ ತಾಯಿ, ನಮ್ಮ ತಾತ ಮುತ್ತಾತ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದಿರು ಮತ್ತು ನಮ್ಮ ಊರಿನ ಗ್ರಾಮಸ್ಥರು ಹೇಳ್ತಿದ್ದಂಥ ಒಂದು ಕಥೆಗಳನ್ನು, ಸತ್ಯ ಕಥೆಗಳನ್ನು ನಮ್ಮ ಮುಂದೆ ಚಿಕ್ಕ ಮಕ್ಕಳಾಗಿ ಹೇಳ್ತಿದ್ದರಲ್ಲಿ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಹಾಳೂರು ಮಾರಮ್ಮ ಉತ್ತಮ ಜಾತಿ ಅಂದರೆ ಮೇಲ್ಮಟ್ಟದ ಜಾತಿಯ ಹೆಣ್ಣುಮಗಳಾಗಿ ಜನಿಸಿ ನೋಡಲಿಕ್ಕೆ ಭಾಳ ಸೌಂದರ್ಯವತಿಯಾಗಿ ನೆಲೆಸಿದ್ಲು ಅಂತೇಳಿ ನಾವು ಹಿಂದಿನ ಕಥೆಗಳನ್ನ ಕೇಳಿದ್ವಿ. ಆಕೆ ಪ್ರೌಢಾವಸ್ಥೆಗೆ ಬಂದ ನಂತರ ಅಂದರೆ ಮದುವೆಗೆ ಬಂದ ನಂತರ ಆಕೆ ಪರಿಶಿಷ್ಟ ಜನಾಂಗದ ಒಬ್ಬ ವರನನ್ನು ವರಿಸಿ ಅವರನ್ನು ಮದುವೆ ಆಗ್ತಾರಲ್ಲಿ. ಮದುವೆ ಆದಾಗ ಆತ ಇವರಿಗೆ ಸತ್ಯವನ್ನು ಹೇಳಲ್ಲ, ನಾನು ಪರಿಶಿಷ್ಟ ಜಾತಿಯ ಹುಡುಗ ಅಂತ ಹೇಳಲ್ಲ. ಅಲ್ಲಿ ನೋಡಲಿಕ್ಕೆ ಭಾಳ ಸುಂದರವಾಗಿದ್ದ, ಮೈಕಟ್ಟು ತುಂಬಿಕೊಂಡಿದ್ದಂಥ ವ್ಯಕ್ತಿ, ನೋಡಲಿಕ್ಕೆ ಭಾಳ ಅಂದವಾಗಿದ್ದಂಥ ಹುಡುಗ, ಯಾವ ರೀತಿಯಲ್ಲಿ ಕೂಡ ಕಮ್ಮಿ ಇಲ್ದಿರೋಂಥ ಒಬ್ಬ ಹುಡುಗ ಅಂತೇಳಿ ಇವರು ವರಿಸಿದ ನಂತರ ಮದುವೆಯ ನಂತರ ಆತ ತನ್ನ ಮನೆಗೆ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋದ್ಮೇಲೆ ತನ್ನ ವೃತ್ತಿಗಾಗಿ ಅವನು ಹೊರಡ ಹೋಗ್ತಾನೆ. ಇಬ್ಬರು ಮಕ್ಕಳು ಜನಿಸ್ತಾರೆ. ಅವರ ವೃತ್ತಿಯಲ್ಲಿ ಮಾಡ್ಬೇಕಾದ್ರೆ ಬಹಳ ಪ್ರಮುಖವಾಗಿ ಚಮ್ಮಾರಿಕೆ ಕೆಲಸ ಮಾಡೋಂಥದ್ದು. ಚಮ್ಮಾರಿಕೆ ಅಂತ ಅಂದರೆ ಒಂದು ಚರ್ಮವನ್ನು ಸುಳಿದು ಅದರಲ್ಲಿ ಪಾದರಕ್ಷೆಯನ್ನು ರೆಡಿ ಮಾಡುವಂಥ ಒಂದು ಅವರ ವೃತ್ತಿ ಇರ್ತದಲ್ಲಿ. ನಂತರ ಇವಳು ಪ್ಯೂರ್ಲಿ ಸಸ್ಯಾಹಾರಿ. ಹಾಳೂರು ಮಾರಮ್ಮ ಯಾರಿದ್ದಾರೆ ಇವರು ಒಂದು ಮೇಲ್ಮಟ್ಟದ ಜನಾಂಗದಲ್ಲಿ ಬೆಳೆದ್ರಿಂದ ಅವರು ಪ್ಯೂರ್ಲಿ ಸಸ್ಯಾಹಾರಿ ಆಗಿರ್ತಾರಲ್ಲಿ. ಅವರ ಮಕ್ಕಳು ಕದ್ದು ಮುಚ್ಚಿ ಮಾಂಸಾಹಾರವನ್ನು ಮಾಡ್ತಾರದನ್ನು ಗಮನಿಸ್ತಾರೆ ನಮಗೆ ಬಂದ ಮಾಹಿತಿ. ಆಮೇಲೆ ಇವ್ರಿಗೆ ಡೌಟ್ ಬರ್ತದಲ್ಲಿ ಯಾಕೆ ಈ ಥರ ಮಾಂಸಾಹಾರವನ್ನು ತಿಂತಾ ಇದ್ದಾರೆ ಇವರು, ನಮ್ಗೆ ಹೇಳಿದ್ದು ಬೇರೆ. ಆಮೇಲೆ ಮಗನಿಗೂ ಕೂಡ ಈ ಮಾಂಸಾಹಾರದ ಬಗ್ಗೆ ಭಾಳ ಆಸಕ್ತಿ ಇರ್ತದೆ. ಅಂದರೆ ಹಲವಾರು ಬಾರಿ ಕದ್ದು ಮುಚ್ಚಿ ತಿನ್ನುವಂಥ ಅಭ್ಯಾಸಗಳನ್ನ ಇರ್ತದೆ. ಅದು ಗೌಪ್ಯ ಗಮನ ಇರ್ತಾರಲ್ಲಿ. ಕೆಲವು ದಿವಸಗಳ ನಂತರ ಇದನ್ನು ಸತ್ಯಾಸತ್ಯತೆ ತಿಳಿಬೇಕು ಅಂತೇಳಿ ಕೊಟ್ಟಿಗೆಗೆ ಹಸುವನ್ನು ಕಟ್ಟಾಕುವಂಥ ಕೊಟ್ಟಿಗೆಗೆ ನೋಡಿದಾಗ ಅಲ್ಲಿ ಒಂದು ಮೂಲೆಯಲ್ಲಿ ಈ ಚಮ್ಮಾರಿಕೆ ಮಾಡುವಂಥ ಕೆಲವು ಸಾಮಗ್ರಿಗಳನ್ನು ಮತ್ತು ಆ ಚರ್ಮದ ಸ್ಲೇಸ್ಗಳನ್ನು ಅಂದರೆ ಈ ಪಾದರಕ್ಷೆ ಮಾಡುವಂಥ ಸ್ಲೇಸ್ಗಳನ್ನು ಒಟ್ಟಿರ್ತಾರೆ ಅನ್ನೋದು ಹಿಂದಿನ ಕಾಲದ ಹೇಳ್ತಿದ್ದಂತೆ. ಅದನ್ನು ನೋಡಿದಾಗ ಇವರಿಗೆ ಕೋಪ ಬರ್ತದಲ್ಲಿ, ನೀನು ಸತ್ಯವನ್ನು ಹೇಳಿದ್ರು, ನೀನು ಯಾವ ಜನಾಂಗದವರು ಅಂದರೆ ಆ ಭಾಷೆಯಲ್ಲಿ ಅವತ್ತಿನ ಭಾಷೆಯಲ್ಲಿ ಹೇಳೋದ್ರಲ್ಲಿ ಆಗ ಸತ್ಯ ಗೊತ್ತಾಗ್ತದೆ, ಪರಿಶಿಷ್ಟ ಜಾತಿಯ ಹುಡುಗ ಅಂತೇಳಿ ಕೋಪಗೊಂಡು ಕುಪಿತಗೊಂಡಂಥ ತಾಯಿ ಉಗ್ರ ರೂಪವನ್ನು ತಾಳಿ ಆತನಿಗೆ ಒಂದು ಶಾಪವನ್ನು ವಿಧಿಸ್ತಾಳೆ. ಅಲ್ಲಿ ನಾನು ನಿನ್ನನ್ನು ಕೋಣವನ್ನಾಗಿ ಮಾಡಿ ನಿನ್ನ ಮೇಲೆ ಸವಾರಿ ಮಾಡಿ
ನಿನ್ನನ್ನೇನು ಬಲಿ ಪಡಿತೀನಿ ಅಂತಂತೇಳಿ ಶಾಪವನ್ನು ಇಟ್ಟು ಆಕೆ ಅವನ್ನ ಇವತ್ತೇನು ಅಳಲು ಮಾರಮ್ಮಂಗೆ ನಾವು ಪೂಜೆ ಪುರಸ್ಕಾರಕ್ಕೆ ಹೋಗ್ತೀವಿ ನಾವಲ್ಲಿ, ಆಗ ಕೋಣವನ್ನಾಗಿ ತನ್ನ ಗಂಡನನ್ನೇ ಕೋಣವಾಗಿ ಮಾಡಿ ಕುಳಿತುಕೊಂಡು ತಾಯಿ ಆ ಉಗ್ರ ರೂಪದಲ್ಲಿ ಬರ್ತಾಳೆ. ಭಾಳ ಪ್ರಮುಖವಾಗಿ ತಾಯಿಯ ಜಾತ್ರೆ ನಡೀಬೇಕಾದ್ರೆ 18 ಗ್ರಾಮಗಳು ಸೇರ್ಬೇಕಂತೆ. ಯಾಕಂದರೆ ಈ 18 ಗ್ರಾಮಗಳ ಹೆಣ್ಣುಮಗಳಿಗಳು ತಾಯಿಗಳು 18 ಗ್ರಾಮಗಳಿಗೆ, ಆ ಒಂದು ಸುತ್ತಮುತ್ತಲ ಗ್ರಾಮ 18 ಗ್ರಾಮಗಳಿಗೆ ತಾಯಿನೇ ಪ್ರತಿ ಗ್ರಾಮಗಳಿಗೆ ಹೋಗಿ ಆ ಊರಿನ ಪ್ರತಿಯೊಬ್ಬರ ಮನೆಯಲ್ಲಿ ಸೇರಿ ಅಂದರೆ ಒಂದು ಪೂಜಾ ಕಂಕರಗಳಲ್ಲಿ ಭಾಗಿಯಾಗಿ ಅಲ್ಲಿಂದ ಮಡ್ಲಕ್ಕಿಯನ್ನು ಪಡೆದು ನಂತರ ತಾಯಿ 18ನೇ ದಿವಸಕ್ಕೆ ಜಾತ್ರಾ ಮಹೋತ್ಸವ ಅಂದರೆ ಈ ಗರ್ಭಮೂಲ ಗುಡಿಗೆ ಬಂದು ನೆಲೆಸುವಂಥದ್ದು ಇರುವಂಥದ್ದು ಒಂದು ಪ್ರತೀತಿ ಅದು. ಅದೇ ರೀತಿ 18 ಗ್ರಾಮಗಳಿಗೆ ಸುತ್ತಿ ಎಲ್ಲರಿಂದ ಮಡ್ಲಕ್ಕಿಯನ್ನು ಪಡೆದು ಸೀರೆಗಳನ್ನು ಸೀರೆಯನ್ನು ಪಡೆದು 18ನೇ ದಿವಸಕ್ಕೆ ತನ್ನ ರುದ್ರ ರೂಪದಲ್ಲಿ ಬಂದು ತಾಯಿ ಗರ್ಭಗುಡಿಯ ಸಮೀಪಕ್ಕೆ ಬಂದ ನಂತರ ಅಲ್ಲಿ ವಿಧಿವಿಧಾನಗಳ ಪ್ರಕಾರ ತಾಯಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೆಸಿ ತಾಯಿ ಕೊಡಬೇಕಾದಂಥ ಎಲ್ಲ ರೀತಿಯ ಸಂಪ್ರದಾಯಗಳನ್ನು ಮುಕ್ತ ಮಾಡ್ತಾರೆ. ಭಾಳ ವಿಶೇಷವಾಗಿ ಕೆಲವರೆಲ್ಲ ಹೇಳ್ಬೋದು, ತಾಯಿ ಯಾರು ಕೆತ್ತನೆ ಮಾಡಿ ಇಟ್ಟಿರೋಂಥ ಕಲ್ಲುಗಳಲ್ಲ, ಅದು ತಾಯಿ ಗರ್ಭದಿಂದ, ಭೂಮಿಯ ಗರ್ಭದಿಂದ ರೂಪವನ್ನು ತಾಳಿ ಭಾಳ ವಿಶೇಷವಾಗಿ ನೀವು ನೋಡ್ಬೋದಲ್ಲಿ ಆ ಮೂಲ ವಿಗ್ರಹದಲ್ಲಿ ನೋಡ್ಬೋದು. ನೀವು ಅಲ್ಲಿ ಆ ವಿಗ್ರಹದಲ್ಲಿ ತಾಯಿ ರೂಪನೇ ಮೂಡಿ ಬಂದಿದೆ ಅಲ್ಲಿ ಕಲ್ ಮೇಲೆ. ಅಂದರೆ ಕೋಣದ ಮೇಲೆ ಕುಳಿತಿರುವಂಥ ರೂಪ ವಿಗ್ರಹದಲ್ಲಿ ಮೂಡಿ ಬಂದಿದೆ ಅದು. ಇದು ಭಾಳ ವಿಶೇಷವಾಗಿ. ಹಾಗಾಗಿ ನಮ್ಮ ಅಳೂರು ಮಾರಮ್ಮನ್ನ ಭಾಳ ಅಧಿದೇವತೆ, ಆದಿಶಕ್ತಿಯಾತ್ಮಕ ಅಂತ ಹೇಳ್ತಾರೆ. ಭಾಳ ಅದ್ಭುತವಾದಂಥ ವಿಶೇಷ ಏನು ಅಂತಂದರೆ, ಸುಮಾರು ನಾವು ಕಾಣೋ ರೀತಿ 100 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನವನ್ನು, ಈ ತಾಯಿಯನ್ನು ಬೇರೆ ಜನಾಂಗದವರು ಯಾರೂ ಕೂಡ ಪೂಜೆ ಮಾಡೋಂಗಿಲ್ಲ. ಎಷ್ಟೇ ದೊಡ್ಡ ಮಟ್ಟಕ್ಕಿದ್ರೂ ಕೂಡ ತಾಯಿ ಪರಿಶಿಷ್ಟ ಜಾತಿಯವರೇ ಪೂಜೆ ಮಾಡಬೇಕು ಆಕೆಗೆ. ಇದು ಇಂದಿನಿಂದ ಬಂದಿರೋಂಥ ಪ್ರತೀತಿ ಅದು. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಅಲ್ಲಿ ನಾವೆಲ್ಲರೂ ಸಾಮರಸ್ಯದಿಂದ ಬೆಳೆಯುವಂಥದ್ದು ಆ ಗ್ರಾಮ ಅದು. ಈ 18 ಗ್ರಾಮದವರು ಕೂಡ ಅಲ್ಲಿ ನಾವೆಲ್ಲರೂ ಕೂಡ ಅವ್ರನ್ನ ಪ್ರೀತಿ ಪಾತ್ರದಿಂದ ಅವ್ರನ್ನ ನಮ್ಮ ಅರ್ಚಕರು ಯಾರಿದ್ದಾರೆ, ಆ ಜಾತ್ರೆಯ ಮಹೋತ್ಸವ ಅರ್ಚಕರಿದ್ದಾರೆ, ಅವ್ರುಗಳು ಆ ಜಾತ್ರೆಯನ್ನು ಭಾಳ ಅದ್ದೂರಿಯಾಗಿ ನಿಂತು ಮಾಡ್ತಾರೆ. ಭಾಳ ವಿಶೇಷ ಏನು ಅಂತಂದರೆ, ತಾಯಿಯ ಮೆರವಣಿಗೆ ಹೊರಟ ನಂತರ ಕೊನೆಯ 3 ದಿವಸ ಯಾರೂ ಊಟ ಮಾಡೋಂಗಿಲ್ಲ. ಅರ್ಚಕರು ಉಪವಾಸ ಇರಬೇಕಲ್ಲಿ. ಉಪವಾಸವಿದ್ದು ಆ ತಾಯಿಯ ಉತ್ಸವ ಮುಗಿದ ನಂತರ ಕೆಂಡದಲ್ಲಿ ಆಯ್ಬೇಕು. ಅವರು ಕೆಂಡ ಆಯ್ದ ನಂತರ ಅವ್ರು ಏನೇ ಇದ್ರು ಕೂಡ ನೀರು ಕುಡಿಯೋದಾಗಲಿ ಮತ್ತು ಇನ್ನೊಂದು ಆಹಾರ ಸೇವನೆ ಮಾಡಬೇಕು. ಇಂಥ ಒಂದು ಪ್ರತೀತಿ ಅದು. ಭಾಳ ಅದ್ದೂರಿಯಾದಂಥ ಈ ಒಂದು ಅಳೂರು ಮಾರಮ್ಮ ಜಾತ್ರಾ ಮಹೋತ್ಸವ ಭಾಳ ವಿಶೇಷವಾಗಿ ಈ ಬಾರಿ ಕೂಡ ನಡೆದಿದೆ. ತಮಗೆ ನೋಡಿದ್ರಲ್ಲ ವೀಕ್ಷಕರೇ, ಜಾತ್ರೆಯ ಇತಿಹಾಸ ಅಥವಾ ತಾಯಿಯ ಇತಿಹಾಸವನ್ನ ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿದ್ರು. ಅದರ ಜೊತೆಗೆ ಯಾಕೆ 18 ಹಳ್ಳಿಗಳಿಂದ ಜನಗಳು ಬಂದು ಅಲ್ಲಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ಕೊಡ್ತಾರೆ ಅನ್ನೋದನ್ನು ಕೂಡ ನಮಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ರು. ಇದರ ಜೊತೆಗೆ ಸರ್, ನನ್ನದು ಒಂದು ಪ್ರಶ್ನೆ, ಜಾತ್ರಾ ಮಹೋತ್ಸವದಲ್ಲಿ ಬಂದ್ವಿ, ನೋಡಿದ್ವಿ, ಎಲ್ಲವೂ ಆಯಿತು. ನೀವೇ ಹೇಳಿದ ಹಾಗೆ 18 ಹಳ್ಳಿಯವರು ಸೇರ್ತೀವಿ, ಜಾತ್ರಾ ಮಹೋತ್ಸವ ನಡೆಸ್ಕೊಡ್ತೀವಿ ಅಂತ ಅಂದ್ರಿ. 18 ಹಳ್ಳಿ ಈ ಸಲ ಸೇರಿತ್ತಾ? ಅದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ ಏನು ಅಂದರೆ, ತಾಯಿ ಮಕ್ಕಳ ಮೈ ಮೇಲೆ ಅಥವಾ ಜನಗಳ ಮೈ ಮೇಲೆ ಬಂದು ನಮಗೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿರ್ಬೋದು, ಅಥವಾ ಹಿಂದೆ ನಡೆಯೋದು ಮುಂದೆ ಆಗೋದು, ಇದ್ರ ಬಗ್ಗೆ ನಮಗೆ ಉತ್ತರ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಇದಕ್ಕೆ ಎಷ್ಟು ಮಟ್ಟಕ್ಕೆ ಸತ್ಯ? ಹೌದು ಚಂದ್ರಿ, ಭಾಳ ಪ್ರಮುಖವಾದ ಅಂಶ ಇದು. 18 ಹಳ್ಳಿ ಏನು ಗ್ರಾಮ ಇದೆ, ಅಲ್ಲಿ ಪ್ರತಿ ಗ್ರಾಮದಲ್ಲಿ ತಾಯಿ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಮಡ್ಲಕ್ಕಿ ಕೊಟ್ಟ ನಂತರ ಜಾತ್ರೆ ಮಹೋತ್ಸವ ದಿವಸ ಅವರು ಮಂಡದೀಪ ಅಂತ ತರ್ತಾರೆ. ತಮಟದ ಉಂಡೆಯಲ್ಲಿ ಮಂಡದೀಪವನ್ನು ಮಾಡಿಕೊಂಡು ಹೆಣ್ಣುಮಕ್ಕಳು ಭಾಳ ಸುಂದರವಾಗಿ ಅವರ ಅಲಂಕಾರವನ್ನು ಮಾಡಿಕೊಂಡು ಭಾಳ ಶುಭ್ರ ಮನಸ್ಸಿನಿಂದ ಪ್ರತಿ ಮನೆಯಿಂದ ಮಂಡದೀಪವನ್ನು ತರಬೇಕಲ್ಲಿ. ಅದು ಮೆರವಣಿಗೆ ಮೇಲೆ, ತಮಟೆ ಮೆರವಣಿಗೆ ಮೇಲೆ ಪ್ರತಿ ಗ್ರಾಮದಿಂದ ಬರಬೇಕಲ್ಲಿ. ಆ ಮಂಡದೀಪ ತಂದು ಅಮ್ಮನವರಿಗೆ ಆರತಿ ಮಾಡಬೇಕು. ಇದು ಪದ್ಧತಿ ಇದು. ಆದರೆ ಈ ಬಾರಿ ಯಾವ ಗ್ರಾಮಕ್ಕೂ ಕೂಡ ಅಮ್ಮ ಹೋಗಲಿಲ್ಲ. ಕಾರಣ ಏನು ಅಂತಂದರೆ, ಕೆಲವು ರಾಜಕಾರಣಿಗಳು, ಕೆಲವು ಬೇರೆ ಬೇರೆ ಇನ್ನಿತರ ಒಂದು ಕಲ್ಮಶವಾದ ಮನಸ್ಸಿನಿಂದ ಸುಮಾರು 11 ವರ್ಷಗಳನ್ನು ನೆಲೆಗುದಿ ಬಿದ್ದಂಥ ತಾಯಿ ಜಾತ್ರೆ ಮಹೋತ್ಸವವನ್ನು ಮಾಡೋಕ್ಕೆ ಇಟ್ಟಿದ್ದಾರೆ. ಈ ಬಾರಿ ನನ್ನ ಊರಿನ ಕೆಲವು ಗ್ರಾಮಸ್ಥ ಯುವಕರುಗಳು ಯಾವುದೇ ಜಾತಿಯನ್ನು ಮರೆತು ಎಲ್ಲರೂ ಒಂದಾಗಿ, ಸವರ್ಣೀಯರು, ಪರಿಶಿಷ್ಟ ಜನಾಂಗ ಎಲ್ಲರೂ ಒಂದಾಗಿ ಈ ಬಾರಿ ಜಾತ್ರೆಯನ್ನು ಮಾಡಲೇಬೇಕಂತ ಯುವಕ ತಂಡ ಹೊರಡ್ತು. ಅದನ್ನು ತಡೀಬೇಕು ಅಂತಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನ ಸೃಷ್ಟಿ ಮಾಡಿದ್ರಲ್ಲಿ. ಸೊ ಆದರೆ ಅದು ಏನೇ ಕಷ್ಟ ಆದರೂ ಕೂಡ ಅದು ಜಾತ್ರೆ ಮಾಡಲೇಬೇಕಂತ ಬಂದು ನಮ್ಮನ್ನು ಕೇಳಿದಾಗ ಅಲ್ಲಿ ನೀವು ಎಲ್ಲ ರೀತಿ ಮಾಡಿ ನೀವಲ್ಲಿ ಆ ಜಾತ್ರೆಯನ್ನು ಮಾಡಿ ಅಂತ ಕೇಳಿದ್ರು. ಬಟ್ ಯಾರು ಊರುಗಳು ಕರ್ಕೊಂಡೋದು 18 ಕರ್ಕೊಂಡೋದಿಲ್ಲ. ಮಂಡದೀಪ ಬರಲೇ ಇಲ್ಲ ಯಾವ ಊರಿಂದಲೂ ಕೂಡ. ಕೆಲವರು ಮನೆಯಿಂದ ಮಾತ್ರ ಆ ಮಂಡದೀಪ ಬಂತು ಅಲ್ಲಿ. ಭಾಳ ವಿಶೇಷವಾದ ಆತ್ಮೀಯ ವೀಕ್ಷಕರೇ, ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ, ಆ ತಾಯಿ ಎಷ್ಟು ಪ್ರಸನ್ನಳಾಗಿದ್ಲು ಅಂತ ಅನ್ನೋದಕ್ಕೆ
ಸಮೃದ್ಧಿ ಅಂತ ಒಂದು ಹೆಣ್ಣುಮಗಳ ಮೇಲೆ, ಒಂದು ಸವರ್ಣೀಯ ಹೆಣ್ಣುಮಗಳ ಮೇಲೆ ತಾಯಿ ಮೈದುಂಬಿ ಬರ್ತಾಳೆ. ಅದು ವಿಡಿಯೋದಲ್ಲಿ ನೋಡ್ಬೋದು ನೀವು, ಅಲ್ಲಿ ವಿಡಿಯೋ ಇದೆ ಇಲ್ಲಿ. ಬಂದಾಗ ಹಿಂದೆ ನಡೆದಂಥ ಘಟನೆಗಳು, ಮುಂದೆ ನಡೆಯುವಂಥ ಘಟನೆಗಳನ್ನು ಆ ಮುಗ್ಧ ಮನಸ್ಸಿನ ಮಗುವಿನ ಮೇಲೆ ಹೇಳ್ತಾರೆ ಅಲ್ಲಿ. ಆ ಮಗು ಭಾಳ ಆಶ್ಚರ್ಯವಾದ ವಿಚಾರ ಏನು ಅಂತಂದರೆ, ಕಾಮ ಸಮುದ್ರಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಮಗು ಅದು ಕಾಮ ಸಮುದ್ರ ಹುಟ್ಟಿರ್ಬೋದು, ಅದು ಕಾಮ ಸಮುದ್ರ ಹೆಣ್ಣುಮಗು ಆಗಿರ್ಬೋದು. ಆ ಮಗು ಬೆಳೆದಿದ್ದೆಲ್ಲ ಹಾಸನದಲ್ಲಿ. ಆ ಮಗುಗೆ ಕಾಮ ಸಮುದ್ರನೂ ಗೊತ್ತಿಲ್ಲ, ಆ ದೇವಸ್ಥಾನನೂ ಗೊತ್ತಿಲ್ಲ, ಆಮೇಲೆ ಆ ಜಾಗನೂ ಗೊತ್ತಿಲ್ಲ, ಎಲ್ಲೆಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಲ್ಲಿ. ಆ ಮಗುಗೆ ಮೈದುಂಬಿ ಬಂದ ನಂತರ ಆ ಮಗು ಪ್ರತಿಯೊಂದು ಸ್ಥಳನೂ ಗುರುತಿಸ್ತದೆ ಅಲ್ಲಿ. ಇಂತಿಂಥ ಜಾಗಕ್ಕೆ ಇದೇ ರೀತಿ ಹೋಗ್ಬೇಕು, ಪೂಜಾ ಕೈಂಕರ್ಯಗಳು ಮಾಡಬೇಕು ಅಂತೇಳಿ ಅರ್ಚಕರಿಗೆ ನೀ ಇದೇ ತಪ್ಪನ್ನು ಮಾಡಿದ್ಯಾ, ನೀನು ಇದನ್ನು ತಪ್ಪು ಮಾಡಬಾರ್ದು, ಇದು ಸರಿ ಮಾಡಬೇಕು ಅಂತೇಳಿ ನೋಡಿ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಲ್ಲಿ, ಅದ್ಭುತವಾಗಿ ಹೇಳ್ತದೆ ಅಲ್ಲಿ. ಭಾಳ ಭಾಳ ಒಂದು ಸಂತೋಷದ ವಿಚಾರ ಏನಂತಾರೆ, ಸುಮಾರು 4.5 ಗಂಟೆಗಳ ಕಾಲ ತಾಯಿ ಮೈ ಮೇಲೆ ಇರ್ತಾಳೆ ಅಲ್ಲಿ. ಎಲ್ಲ ಪೂಜಾ ವಿಧಾನಗಳನ್ನು ಆ ಮಗುವಿನ ಮುಖಾಂತರ ಮಾಡ್ತಾರೆ. ಆ ಒಂದು ವಾದ್ಯಗೋಷ್ಠಿಗಳ ಮಧ್ಯ, ಆ ಸಂಭ್ರಮದ ಮಧ್ಯ ಕೆಂಡ ತುಳಿಯುವವರೆಗೂ ಕೂಡ ತಾಯಿ ಮೊದಲು ಬಂದು ಏನು ಆಜ್ಞೆಯನ್ನು ಕೊಡ್ತಾರೆ, ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಮುಗಿಯುವವರೆಗೆ ಇದ್ದು ಯಾವುದೇ ತೊಂದರೆ ಹಲವಾರು ನೋಡಿ. ಭಾಳ ಪ್ರಮುಖವಾಗಿ ಏನು ಅಂತಂದರೆ, ಈ ಜಾತ್ರೆ ನಡೆಸಬಾರ್ದು ಅಂತ ಕೆಲವು ರಾಜಕಾರಣಿಗಳು, ಕೆಲವು ಕಿಡಿಗಡಿಗಳು ಕೈ ಹಾಕಿದ್ರು. ನಮ್ಮ ದಲಿತ ಮುಖಂಡರುಗಳನ್ನ ಎತ್ಕಟ್ಟಿ ಅಲ್ಲಿ ಗಲಾಟೆ ಮಾಡ್ಬೇಕಂತ ಹೋಗಿದ್ರಲ್ಲಿ. ತಾಯಿ ಒಂದು ಮಾತನ್ನು ಕೊಡ್ತಾವೆ ಅಲ್ಲಿ, ಏನಂತಂದರೆ, ನಾನಿಲ್ಲಿ ಬಂದಿದ್ದೀನಿ, ಅಲ್ಲಿ ಇಲ್ಲಿ ಯಾವ ಕೆಟ್ಟ ದುಷ್ಟ ಶಕ್ತಿಗಳನ್ನೂ ಒಳಗೆ ಬಿಡಲ್ಲ ಅಂತ ಹೇಳಿ. ಕೊನೆಯ ಗಂಟೆ ಕೂಡ ಯಾವುದೇ ಒಂದು ಅಹಿತಕರ ಘಟನೆ ಆಗಲೇ ಇಲ್ಲ ಅಲ್ಲಿ. ಅದ್ಭುತವಾದ ಜಾತ್ರೆ ಆಯಿತು ಅಲ್ಲಿ. ಭಾಳ ಪ್ರಮುಖವಾಗಿ ಆ ತಾಯಿ ಕೆಂಡ ಈ ಮಾತು ಕೊಡ್ತ ರೀತಿ ಕೆಂಡ ಆಯೋ ಅಷ್ಟೊತ್ತಿಗೆ ತಾಯಿ ವಾಸವಾಗಿ ಹೋಗ್ತಾಳೆ ಅಲ್ಲಿ. ಅದಾದ ನಂತರ ಅದ್ದೂರಿಯಾದಂಥ ಜಾತ್ರೆ ಮಹೋತ್ಸವದ ಅಂತ್ಯ ಕಾಣ್ತದೆ. ಭಾಳ ಪ್ರಮುಖವಾಗಿ ಬರಗಾಲದಂತ ಇದ್ದಂಥ ಕಾಮಸಮುದ್ರ ಗ್ರಾಮವನ್ನು, ಅದರ ಸುತ್ತಮುತ್ತ ಹಳ್ಳಿ ಗ್ರಾಮಗಳನ್ನು ಆ ತಾಯಿಯ ಜಾತ್ರೆ ಮುಗಿದ ಬೆಳಿಗ್ಗೆ ಸಮೃದ್ಧಿಯಾದ ಮಳೆಯಾಗಿದೆ. ಭಾಳ ಅದೊಂದು ಪವಾಡ. ಅದು ನಾವು ನಮ್ಮ ನಾಗರಿಕರಿಗೆ ಹೇಳಿ ಅಂತಂದರೆ, ಸತ್ಯ, ಧರ್ಮ, ನ್ಯಾಯದ ಜೊತೆಗೆ ದೈವಶಕ್ತಿಯೂ ಇರಲೇಬೇಕು. ಆ ತಾಯಿಯ ಶಕ್ತಿ ಇದ್ದರೆ ಸುತ್ತಮುತ್ತಲ ಹಳ್ಳಿಗಳೆಲ್ಲೂ ಕೂಡ ಸುಭಿಕ್ಷೆ ಇರ್ತದಕ್ಕೆ ನಿನ್ನೆ ನಡೆದಂಥ ಘಟನೆಗಳ ಸಾಕ್ಷಿಯಲ್ಲಿ. ಹಾಗಾಗಿ ಕೆಲವರು ಯಾರ್ಯಾರು ವಿರೋಧ ಮಾಡಿದ್ರು, ಮೊನ್ನೆಲ್ಲ ಕೆಲವು ಘಟನೆಗಳು ತುಂಬ ಅಂದರೆ ಅಪಘಾತಕ್ಕೀಡಾಗಿ ಕೆಲವು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ನಾನು ನನ್ನ ಆತ್ಮವೀಕ್ಷಕರು ಹೇಳೋದಷ್ಟೇ, ಅಲ್ಲಿ ದೇವರೇ, ಮನುಷ್ಯರೇ, ದೇವ್ರ ಮುಂದೆ ಯಾವುದೇ ರೀತಿಯ ಒಂದು ಶಕ್ತಿಯನ್ನು ತೋರ್ಸಕ್ಕೆ ಹೋಗಬಾರ್ದು. ಹಾಗಾಗಿ ಈ ಒಂದು ಜಾತ್ರಾ ಮಹೋತ್ಸವ 11 ವರ್ಷಗಳ ನಂತರ ಒಂದು ಯುವ ತಂಡದ ಮುಖಾಂತರ ಅದ್ದೂರಿಯಾಗಿ ನಡೆದಿದೆ. ಈ ಒಂದು ಜಾತ್ರೆ ನಮ್ಮ ಕೋರಿಕೆ ಅಂದರೆ ಎಲ್ಲ ಭಕ್ತಾದಿಗಳು ಸೇರಿ ಪ್ರತಿ 2 ವರ್ಷಕ್ಕೊಂದ್ಸರಿ ನಡೆಸುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಅದ್ದೂರಿಯಾಗಿ ಸೇರಲಿ ಅಂತ ನಮ್ಮ ಚಾನಲ್ ಮುಖಾಂತರ ಎಲ್ಲರೂ ಕೂಡ ಮನವಿ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಜಾತ್ರೆಯ ತಾಯಿಯ ಬಗ್ಗೆ ಆಗಿರ್ಬೋದು ಅಥವಾ ಜಾತ್ರಾ ಮಹೋತ್ಸವದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮಗೆ ತುಂಬ ನೀಟಾಗಿ ಅಥವಾ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.